ಐ ಆಮ್ ಸಾರಿ. ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಹೌದು, ನಿಮ್ಮನ್ನ ಎಲ್ಲೇ ನೋಡಿದ ಹಾಗೆ ಅನಿಸ್ತಾ ಇದೆಯಲ್ಲ. ಎಲ್ಲಿ ನೋಡಿದ್ದೀರಾ? ನೋಡಿ, ಅಂದೆ ನೀವು ನಮ್ಮ ಕಾಲೇಜ್ ಫಂಕ್ಷನ್ ಅಲ್ಲಿ ಹಾಡು ಹಾಡೋಕೆ ಬಂದವರು ನೀವೇ ಅಲ್ವಾ? ಹೌದು, ನಾನೇ. ಆ ಹಾಡು ನಿಮ್ಗೆ ತುಂಬಾ ಇಷ್ಟ ಆಯ್ತಾ? ಓ, ತುಂಬಾನೇ ಇಷ್ಟವಾಯ್ತು. ಅವತ್ತಿನಿಂದ ನಿಮ್ಮನ್ನೊಂದು ಮಾತು ಕೇಳ್ಬೇಕು ಅಂತ ಈ ನನ್ನ ಮನಸ್ಸಲ್ಲಿ ಆತುರ್ತಾ ಇದೆ. ನೋಡೋಕೆ ತುಂಬಾ ಶ್ರೀಮಂತರ ಮನೆ ಹೆಣ್ಮಗಳ ತರ ಕಾಣ್ತಾ ಇದ್ದೀರಾ. ನಿಮ್ಮ ಮಾತನ್ನ ಕೇಳದೆ ಹೋದ್ರೆ ಬದುಕುವುದೇ ಬಡ ಜೀವ. ಅಂದ ಹಾಗೆ ನಿಮ್ಮ ಪರಿಚಯ ನನಗಾಗ್ಲಿಲ್ವಲ್ಲ? ನೋಡಿ, ನಾನು ಈ ಊರಿನ ಶ್ರೀಮಂತ್ ಶ್ರೀಕಾಂತ್ ಗೌಡನ ತಂಗಿ ಶಿಲ್ಪಾ ಅಂತ. ಸೋ ಬ್ಯೂಟಿಫುಲ್. ಏನದು? ನಿಮ್ಮ ಹೆಸರು? ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಾಗಿಲ್ಲ. ನಿಮ್ಮ ಪರಿಚಯ ಸ್ವಲ್ಪ ಹೇಳ್ತೀರಾ? ನಾನು ಇದೇ ಊರಿನ ಬಡ ರೈತ ಧರ್ಮಣ್ಣ ಅವರ ತಮ್ಮ ಕರ್ಮರಾಜ್ ಅಂತ. ಸೋ ನೈಸ್. ಏನದು ನಿಮ್ಮ ಹೆಸರು? ಹೌದಾ, ಏನೋ ಒಂದು ಪ್ರಾಮುಖ್ಯತೆಯಾದ ಮಾತು ಕೇಳ್ಬೇಕಂತ ಅನ್ಕೊಂಡಿದ್ರಲ್ಲ, ಅದ್ ಯಾವ ಮಾತು? ಓಹೋ, ನೋಡಿ, ನಿಮ್ಮ ಮಾತನಾಡಿಸೋದ್ರಲ್ಲಿ ಆ ಮಾತು ಮರ್ತೇ ಬಿಟ್ಟೆ. ಖಂಡಿತವಾಗ್ಲೂ ಹೇಳ್ತೀನಿ. ನಿಮ್ಮನ್ನ ಯಾವಾಗ ನೋಡ್ತೀನೋ, ಈ ನನ್ನ ಮನಸ್ಸಿನ ಮಾತು ನಿಮ್ಮ ಮುಂದೆ ಯಾವಾಗ ಹೇಳ್ತೀನೋ ಅಂತ ನನ್ನ ಮನಸ್ಸು ಕಾತುರ್ತಾ ಇತ್ತು. ಅದು ನಾನು ನಾನು ನೀವು ನೀವು ಏನ್ ಮಾಡ್ತಾ ಇದ್ದೀರ? ನೋಡಿ, ನಾನು ನಿಮ್ಮನ್ನು ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಏನ್ ಮೇಡಮ್, ಈ ಬಡ ಜೀವಿಯನ್ನ ನೋಡಿ ಅಪಹಾಸ್ಯ ಮಾಡ್ತಾ ಇದ್ದೀರಾ? ಈ ಬಡವನ್ನ ನೋಡಿ ಅಪಹಾಸ್ಯ ಮಾಡ್ತಾ ಇದ್ದೀರಾ ಮೇಡಮ್? ಏನ್ ಮಾತಾಡ್ತಾ ಇದ್ದೀರಾ ನೀವು? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನನ್ನ ಪ್ರೀತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಏನ್ ಹುಚ್ಚರ್ ಕನಸು ಕಾಣ್ತಾ ಇದ್ದೀರಾ? ನಿಮ್ಮಂತ ಶ್ರೀಮಂತರ ಹೆಣ್ಮಕ್ಳು ಹೇಗ್ ಗೊತ್ತಾ? ನಮ್ಮಂತ ಬಡ ಹುಡುಗರನ್ನ ನೋಡಿದ ತಕ್ಷಣ ಪ್ರೀತಿ ಮಾಡೋದು, ಕನಸಿನ ಗೋಪುರ ಕಟ್ಟೋದು, ಯಾವನಾದ್ರೂ ಶ್ರೀಮಂತ ಸಿಕ್ಕ ತಕ್ಷಣ ಮದುವೆಯಾಗಿ ನಮ್ಮನ್ನ ಬಿಟ್ಟು ಹೋಗಿ ಬಿಡೋದು. ನಾವು ನಿಮ್ಮ ನೆನಪಲ್ಲಿ ಕೈಯಲ್ಲಿ ಬಿಯರ್ ಬಾಟ್ಲಿ ಹಿಡಿದು ಗಟರ ದಂಡಿಗೆ ಬಿದ್ದಿರ್ತೀವಿ. ನೀವು ನಿಮ್ಮ ಗಂಡನ ಜೊತೆ ನಮ್ಮ ಊರಿಗೆ ಬರ್ತೀರಾ. ಅವಾಗ ನಿಮ್ಮ ಗಂಡ ಕೇಳ್ತಾನೆ, ಯಾವನ್ನೇ ಇವನು ಕುಡುಕ ಅಂತ. ಅವಾಗ ನೀವು ಗಂಡನ ಮುಂದೆ ಗರ್ರತ್ತಿ ಆಗ್ಬೇಕಲ್ಲ. ಇವ ಕುಡುಕ ಅಲ್ಲ ರೀ, ಇವ ನಮ್ಮೂರಾಗ ನೀಯತ್ತಿಂದ ಭಿಕ್ಷೆ ಬೇಡು ಭಿಕ್ಷುಕ ಅಂತ ಹೇಳ್ತೀರಾ. ಹೋಗ್ರಿ, ಕಂಡಿದ್ದೀನಿ ನಿಮ್ಮ ತರ್ಪಿ. ಕರಂರಾಜ್, ನಿಂತ್ಕೊರಿ. ಏನ್ರಿ ಇದು ನಿಮ್ಮ ಮಾತು? ನಿಮ್ಮ ಮನಸ್ಸು ಮಲ್ಲಿಗೆ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನಿಮ್ಮ ಮನಸ್ಸು ಇಷ್ಟೊಂದು ಕಟುಕ ಅಂತ ನನಗೆ ಗೊತ್ತಿರ್ಲಿಲ್ಲ. ನೋಡು, ಎಲ್ಲರಂತೆ ಹುಡುಗಿ ನಾನಲ್ಲ. ನಾನು ನಿಮ್ಮನ್ನು ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಈ ನನ್ನ ಪ್ರೀತಿಯನ್ನು ಒಪ್ಕೊಳ್ಳಿ. ಇಲ್ಲ ಮೇಡಮ್, ದೂರದ ಬೆಟ್ಟ ನೋಡೋಕೆ ಕಣ್ಣಿಗೆ ಬಹಳ ಸುಂದರವಾಗಿ ಕಾಣುತ್ತೆ. ಅದ್ರ ಹತ್ರ ಹೋದಾಗ್ಲೇನೆ ಗೊತ್ತಾಗೋದು ಅಲ್ಲಿ ಕಲ್ಲು ಮುಳ್ಳಿನ ಆಗರವೇ ತುಂಬಿದೆ ಅಂತ. ಈ ಪ್ರೀತಿಯನ್ನು 2 ಅಕ್ಷರ ಕಿವಿಲಿ ಬಾಯಲ್ಲಿ ಹೇಳೋಕ್ ಮಾತ್ರ ಚಂದ. ಅದರಲ್ಲಿ ಇಳಿದ ಮೇಲೇನೆ ಗೊತ್ತಾಗೋದು ಪ್ರೀತಿ ಅಂದ್ರೆ ಹೇಗಿರುತ್ತೆ ಅಂತ. ಪ್ರೀತಿಯಲ್ಲಿ ದೇವದಾಸ್ ಅಂತ ಪ್ರೇಮಿಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಯಾರ. ಈ ಪ್ರೀತಿ ಗೀತಿ ಎಲ್ಲ ನಮ್ಗೆ ಸೆಟ್ ಆಗಲ್ಲ ಮೇಡಮ್. ನಮ್ಮ ಅಣ್ಣ ಬಡ ರೈತ, ಹೊಲದಲ್ಲಿ ದುಡಿದು ನನ್ನ ಡಾಕ್ಟರ್ ಮಾಡಬೇಕು ಅನ್ಕೊಂಡಿದ್ದಾನೆ. ಪ್ರೀತಿ ಎಲ್ಲ ನಮ್ಗೆ ಸೆಟ್ ಆಗಲ್ಲ ಮೇಡಮ್, ಸೆಟ್ ಆಗಲ್ಲ. ಕರಂರಾಜ್, ನಿಂತ್ಕೊಳ್ಳಿ. ನೋಡಿ, ಒಂದೇ ಒಂದು ಸಾರಿ ನನ್ನ ಮಾತು ಕೇಳಿ. ಎಲ್ಲ ಹುಡುಗಿಯರಂತೆ ನನ್ನನ್ನು ಭಾವಿಸ್ಬೇಡಿ. ನೋಡಿ, ನಿಮ್ಮ ಪ್ರೀತಿ ನನಗೆ ಸಿಗ್ಲಿಲ್ಲ ಅಂದ್ಮೇಲೆ ಈ ಭೂಮಿ ಮೇಲೆ ನಾನು ಹೇಗೆ ಇರ್ಬೇಕು? ನಾನು ಈಗಲೇ ಹೋಗಿ ಸುಸೈಡ್ ಮಾಡ್ಕೊಂಡು ನನ್ನ ಪ್ರಾಣವನ್ನೇ ಕಳ್ಕೊಂಡ್ ಬಿಡ್ತೀನಿ. ಬೇಡ ಬೇಡ ಬೇಡ, ಹಾಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ನಮ್ಮ ಅಣ್ಣ ಅತ್ತಿಗೆ ನಾ ಕೇಳ್ತೀನಿ. ನಮ್ಮ ಅಣ್ಣ ಅತ್ತಿಗೆ ಒಪ್ಕೊಂಡ್ರೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ. ಅಂದ್ರೆ ನಿಮ್ಮ ಅಣ್ಣ ಅದಕ್ಕೆ ಒಪ್ಕೋಬೇಕಾ? ಒಪ್ಕೊಂಡ್ರೆ ನಾನು ನಿಮ್ಮನ್ನ ಪ್ರೀತಿ ಮಾಡೋದು. I love you.